ಏನವ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ನೆರಮನೆಯಕ್ಕೂ ಸರ್ವಜ್ಞ ಅಂತ. ಸರ್ವಜ್ಞ ತ್ರಿಪದಿ, ಇದಕ್ಕೆ ಏನಂತಾರ? ತ್ರಿಪದಿ ಅಂತ ಕರೀತಾರ. ಭಾಳ ಅಂದ್ರೆ ಭಾಳ ಅದ್ಭುತವಾಗಿರತಕ್ಕಂಥ ವ್ಯಕ್ತಿ ಯಾರು? ಸರ್ವಜ್ಞ. ಹಿಂಗ ಮಾತದವಲ್ಲ, ಜರ್ಕರ್ತ ಒಂದೊಂದು ವಚನ ಹೇಳಕತ್ರ ಬಡಗಿ ತಗೊಂಡು ಬಡಿಯೋದ ಬೇಡವ್ವ, ಬಡಗಿ ತಗೊಂಡು ಬಡಿಯೋದ ಬೇಡ. ಈ ರೇಷ್ಮೆ ಅರಿವ್ಯಾಗ ಕಲ್ಲು ಕಟ್ಟಿ ಹೊಡಿತಾರಂತಾರಲ್ಲ, ನೀವೇನೇನೋ ಬೇರೆ ಅಂತೀರಿ, ನಾವು ಕಲ್ಲು ಕಟ್ಟಿ ಅಂತ ಹೇಳತ್ತೀವಿ. ಅದು ಕಲ್ಲು ಅಂತ ಗೊತ್ತಾಗಬಾರ್ದು. ಅದು ಹಂಗ ಅವನ ವಚನ ಇಷ್ಟು ತಾರ್ಕಿಕವಾಗಿ ಹೋಗಿ ಹತ್ತವಲ್ಲ, ಮನಸ್ಸಿಗೆ ಮುಟ್ತಾವಲ್ಲ, ಭಾಳ ಅಂದ್ರೆ ಭಾಳ ಕೆಟ್ಟದಾಗಿ ಮನಸ್ಸಿಗೆ ಹತ್ತುವಂಥದ್ದು. ಇವತ್ತಿನ ಎಷ್ಟು ಚಂದದ ನೋಡ್ರಿ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂದ್ರೆ ಶ್ರೀಮಂತಿಕೆ ಬಂತು ಅಂತಂದ್ರೆ ಕರೆದ ಕಾಸ ದಾನ ಮಾಡಬೇಕು. ಆದ್ರೆ ಎಂಥವ್ರಿಗೆ ಮಾಡಬೇಕು? ಅಲ್ಲೇ ಕೇಳ್ರಿ ಪ್ರಶ್ನೆ, ಎಂಥವ್ರಿಗೆ ಮಾಡಬೇಕು ಅಂತಂದ್ರೆ ಯಾರಿಗೆ ಅಗತ್ಯ ಇರ್ತೈತೋ ಅವ್ರಿಗೆ ಮಾಡ್ಬೇಕು. ಇಲ್ಲಿ ಅಗತ್ಯ ಐತೋ ಇಲ್ರೋ? ಐತಲ್ಲ, ಅಗತ್ಯ ಐತಿ, ಇಂಥಲ್ಲಿ ದಾನ ಮಾಡ್ಬೇಕು. ಅದು ಏನಕ್ಕೈತಿ ಅಂದ್ರೆ ಪರಿಣಾಮವಕ್ಕೂ ಪದವಕ್ಕೂ. ಅದರಿಂದ ನೀವೇನು ಕೊಟ್ಟರಿದಿಂತ್ರ ಏನು ಉಪಯೋಗ ಆಕ್ಕದ ಅಂತಂದ್ರ, ನೀವೇನು ಕೊಟ್ಟಿರ್ತಿರಲ್ಲ ಅದು ಶ್ರೇಷ್ಠತೆ. ಪರಿಣಾಮವಕ್ಕೂ ಪದವಕ್ಕೂ ಎಂಥ ಪದ ಶ್ರೇಷ್ಠವಾಗಿರ್ತಕ್ಕಂಥ ಪದ ಸಿಗ್ತದ. ಅದು ಅದರಾಗ ಏನಕ್ಕೈತಿ ಅಂತ ಹೇಳ್ತಾನ. ಮುಂದುವರೆದೊಂದು ಮಾತು ಅಂದ್ರ ನೆರಮನೆಯಕ್ಕೂ ಸರ್ವಜ್ಞ. ನೆರಮನೆಯಕ್ಕೂ ಅಂದ್ರ ನೀವು ದಾನ ಕೊಟ್ರಿ ಅಂತಂದ್ರೆ ಏನು ಬರ್ತದ? ಪುಣ್ಯ ಬರ್ತದ. ಆ ಪುಣ್ಯ ಅನ್ನತಕ್ಕಂಥ ಕೀರ್ತಿ ಬಂದ ಮ್ಯಾಗ ಅದು ಎಲ್ಲಿ ಬರ್ತೈತಿ ಅಂತಂದ್ರ ನಿಮ್ಮ ಮನಿಗೆನ ಬಂದಂಗ. ಏನ ಮನಿಗೆ ಏನು ಬಂದಂಗ್ರಿ? ದಾನ ಮಾಡಿದ್ರ ಪುಣ್ಯ ಅನ್ನತಕ್ಕಂಥದ್ದು. ಇತ್ತೀಚಿಗೆ ಹೆಂಗಂತಂದ್ರ ಬಹಳಷ್ಟು ಮಂದಿ ದಂಡ ಕಟ್ಟಿದಷ್ಟು ದಾನಾನ ಕೊಡಂಗಿಲ್ಲ, ಹೆಂಡ ಕುಡದಷ್ಟ ಏನು ಕುಡಿಯಂಗಿಲ್ರಿ? ಹಾಲು ಕುಡಿಯಂಗಿಲ್ಲ. ದಂಡ ಕಟ್ಟಿದಷ್ಟು ದಾನ ಕೊಡಲಿಲ್ಲ, ಹೆಂಡ ಕುಡದಷ್ಟ ಹಾಲು ಕುಡದಿಲ್ಲ ಅನ್ನುವಂತ ಹಂಗೈತಿಲ್ಲ. ಕರೆ ಐತಿಲ್ಲವ? ಕರೆ ಐತಿಲ್ಲ. 10 ರೂಪಾಯಿ ಕೊಡಂತಂದ್ರೆ 12 ಮಾತಾಡಿರ್ತೇವ್ ನಾವು. ಯಾಕೆ ಮನೆ ಕೊಟ್ಟೇವನ ಎಲ್ಲ ಪದೇ ಪದೇ ಪಟ್ಟಿನ ಕೊಡ್ಬೇಕನ. ಮತ್ತೆ ಇನ್ನೊಂದು ಹೇಳ್ತಾನೆವ, ದಾನ ಮಾಡ್ರಿ. ಎಂಥ ರೊಕ್ಕ ದಾನ ಮಾಡ್ರಿ ಗೊತ್ತನ? ಯಾರದಾರ ತಲೆ ಮೂರು ತೊಗೊಂಬಂದು ರೊಕ್ಕ ಏನಾರ ನೀವು ಬೀರಪ್ಪಜ್ಜಕ್ಕೆ ಕೊಟ್ಟಿದ್ರಿ, ನಿಮ್ಮ ರೊಕ್ಕ ಅಷ್ಟ ಅಲ್ಲ, ನಿಮಗೆ 7 ಜನ್ಮದ ಪಾಪ ಹತ್ತೈತೆ ಹೊರತ ಪುಣ್ಯ ಯಾವಾಗೂ ಬರೋಂಗಿಲ್ಲ. ನೀವು ದುಡ್ದು ದುಡ್ಡು ಕೊಟ್ರೆ ಮಾತ್ರ ನಿಮ್ಗೆ ಪುಣ್ಯ ಸಿಗುತ್ತದ. ಇಲ್ಲ ಅಂತಂದ್ರೆ ತಲೆ ಮೂರು ದುಡ್ಡು ತಂದು ನೀವು ದೊಡ್ಡ ಬಂಗಾರದ ಕಳಸ ಕೊಟ್ಟರು ಕೂಡ ಪುಣ್ಯ ಬರೋಂಗಿಲ್ಲ. ದುಡ್ದು ಶ್ರಮ ಇರ್ಬೇಕು. ಅದಕ್ಕೆ ಯಾರ ಶ್ರಮ ಇರ್ಬೇಕು? ಯಾರ ಶ್ರಮ ಇರ್ಬೇಕು? ಅದಕ್ಕೆ ಪಾಪಿಯ ದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ಅಂತ ಶರಣರು ಕೇಳ್ತಾರೆ. ದುಡ್ದು ದುಡ್ಡಿತ್ತು, ಅದು ಧರ್ಮದ ದುಡ್ಡಿತ್ತು, ನಿನ್ನ ಬೆವರಿನ ದುಡ್ಡಿತ್ತು, ಅದು ಸತ್ಪಾತ್ರಕ್ಕೆ ಸಲ್ಲುತ್ತದ. ಯಾರ್ದಾರ ಚಂಡ ಮುರಿದು ತೊಗೊಂಬಂದ ಕಾಸು ನೀವು ಇಲ್ಲಿ ಸುರಿವಿದ್ರಿ ಅಂತಂದ್ರ ಅದು ಸಲ್ಲೋಂಗಿಲ್ಲ, ಅದು ದಾನ ಅನಿಸ್ಕೊಳ್ಳೋಂಗಿಲ್ಲ. ದಾನದೊಳಗೆ ಮತ್ತೆ 3 ಥರ ಅಂತ ಹೇಳಿದಾರೆ. ಒಂದು ಸಾತ್ವಿಕ, ಒಂದು ರಾಜಸಿಕ, ಒಂದು ತಾಮಸಿಕ. ಏನು ಕೊಡ ಅಂದಾರ ತಡಿ ಅಂತೇಳಿ ರೊಕ್ಕ ಕೊಡು ಅಂತ ಹೇಳಕತ್ತಿಲ್ಲ. ಒಂದಿಷ್ಟು ಪ್ರೀತಿ ಹಂಚುವಂತ ಗುಣಾನು ಇರ್ಬೇಕು. ದಾನ ಅಂತಂದ್ರೆ ಬರೀ ರೊಕ್ಕ ಅಷ್ಟ ಅಲ್ಲ, ಬಂಗಾರ ಅಷ್ಟ ಅಲ್ಲ, ಬೆಳ್ಳಿ ಅಷ್ಟ ಅಲ್ಲ, ಸಮಯ ದಾನ ಮಾಡುವಂತ ಗುಣ ಇರ್ಬೇಕು. ಯಾರ ಏನಾರ ಕೆಲಸ ಕರೆದ್ರು ಅಂತಂದ್ರೆ ನನಗೆ ತಿಳಿವಾತು, ನಿಂದೇನು ಹಚ್ಚಿದಿ ನಡಿಯತ್ತ ಅನ್ನುವಂಥ ಗುಣ ಇರ್ತೈತಲ್ಲ, ಅದು ಕೂಡ ತಪ್ಪನ. ಅದು ತಪ್ಪ. ದಾನ ಅಂತಂದ್ರೆ ಸಮಯ ದಾನ ಮಾಡಬಹುದು. ಇನ್ನು ಕನ್ಯಾದಾನ. ದಾನ ಅಂದ್ರೆ ಬರೀ ರೊಕ್ಕ ಅಂತ ತಿಳ್ಕೊಬೇಡ್ರಿ. ನೀವು ಮದುವೆ ಆಗಿ ಬರ್ಬೇಕಾದ್ರೆ ಏನು ಹೇಳ್ಯಾರವ? ಏನು ಮಾಡಿಸ್ತಾರೆ? ಮಾಮ್ಗಳು 2 ಕೈ ಇಟ್ಟಿಟ್ಟು, ಗಂಡೊಂದು ಹೆಂಡತಿದ್ದು ಇಟ್ಟು ಅದ್ರ ಮ್ಯಾಗ ಒಂದು ಕಾಯಿ ಇಟ್ಟು ಏನೋ ಶುರುವಾಕಿಸ್ತಾರಲ್ಲ. ಏನವ? ಕರೆನ ಹಾಲ ನೋಡೇರಿ? ಅದಕ್ಕೆ ಏನಂತಾರ? ಅದಕ್ಕೆ ಕನ್ಯಾದಾನ. ಒಂದ ದಾನ ಇಲ್ಲ, ಭಾಳ ಥರ ಅದಾವ, ಭಾಳ ಥರ. ಇವತ್ತು ನೋಡು, ಭೂಮಿ ಕೊಟ್ಟಾರ, ಸತ್ಪಾತ್ರಕ್ಕೆ ಸಲ್ಲಿತ್ತು. ಯಾರು ಕೊಟ್ಟಾರ ಭೂಮಿ? ಹೆಸರು ಗೊತ್ತಿಲ್ಲ ನನಗೆ, ಹೇಳಿದ್ರೆ ನೆನಪು ಉಳ್ದಿಲ್ಲ. ಆದ್ರೆ ಸತ್ಪಾತ್ರಕ್ಕೆ ಏನಾಗ್ಯದ ಇಲ್ಲಿ ಅವ್ರು ಕೊಟ್ಟಂತ ಭೂಮಿ ಒಳಗ? ಸಾವಿರಾರು ಜನ ಬಂದು ಸದ್ಗತಿ ಕೊಡೋ ಭಗವಂತ ಕೈ ಮುಗಿಯುವಂತ ಪುಣ್ಯ ಸ್ಥಳ ಆಗ್ಯದ. ಅಂದ್ರೆ ಅವ್ರು ಕೊಟ್ಟಂತ ದಾನ ಎಂಥದಕ್ಕೆ ಸಲ್ಯದ ಅನ್ನತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ದಾನ ಅಂದ್ರೆ ಇದ. ದಾನ ಅಂತಂದ್ರೆ ದಾನವೆಂದೊಡೆ ಚಾನದಿಂ ಹೊಡೆದಂತೆ, ತಾನೊಂದು ತಪ್ಪವನ್ನು ಮಾಡಿದಾಗ ದಂಡವನ್ನು ಪೂಸಿದಂತೆ ಸರ್ವಜ್ಞ. ಸರ್ವಜ್ಞ ಹೇಳಿದ್ದುವ ಇವು. ದಾನ ಮಾಡಿದ್ರ, ದಾನ ಮಾಡಂತಂದ್ರೆ ತಲೆಯಾಗ ಚಾನ ತಗೊಂಡು ಚೆನ್ನ ಹೊಡೆದಂಗ ಹಾಕಿರ್ತದ ನಿಮಗೆ. ಅದ ತಪ್ಪು ಮಾಡಿದಾಗ 10,000 ರೂಪಾಯಿಗೆ ಮುಗಿಸ್ಬಿಡಪ್ಪ, ಅದನ್ನ ನಡಕ್ಕಾಗಿ ಹೇಳ್ತಿರ್ತಾರೆ ಹಿರಿಯರಿಗೆ. ಬಂದಿರ್ತಾವಿಲ್ಲ ಒಂದು 20,000 ರೂಪಾಯಿಗೆ ಏನರ ಒಂದು ಮಾಡಿರ್ತಾನ, ಅದನ್ನು ಮುಗಿಸಾಕ 20,000 ರೂಪಾಯಿ ಕೊಡ್ತಾನೆ. ಅದ 20 ರೂಪಾಯಿ ಕೊಟ್ಟಿದ್ದೆ ಅಂದ್ರೆ 20,000 ರೂಪಾಯಿ ಕೊಡೋದು ಹತ್ತಿರಕ್ಕಿಲ್ಲಲ್ಲೋ ಮಾರಾಯ ನಿನಗ. ಅದ 20 ರೂಪಾಯಿ ಭಕ್ತಿಲೇ ಕೊಟ್ಟಿದ್ರ 20,000 ರೂಪಾಯಿ ಕೊಡೋದು ಹತ್ತಿರ್ಲಿಲ್ಲ. ಅದಕ್ಕೆ ದಾನ. ದಾನ ಅಂತಂದ್ರೆ ಬರೀ ದುಡ್ಡು ಅಂತ ತಿಳ್ಕೊಳ್ಬೇಡ್ರಿ.
ದಾನ ಅಂದ್ರೆ ದುಡ್ಡು ಅಂತ ತಿಳ್ಕೊಳ್ಬೇಡ್ರಿ. ಎಲ್ಲದಕ್ಕಿಂತ ದೊಡ್ಡ ದಾನ ಯಾವುದು ಗೊತ್ತನ? ನೀವು ಇವತ್ತು ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡ ದಾನ. ಕಿಮ್ಮತ್ತಿನ ಟಿವಿ ಬಿಟ್ಟು, ಕಿಮ್ಮತ್ತಿನ ಮನಿ ಬಿಟ್ಟು, ಕಿಮ್ಮತ್ತಿನ ಬಂಗಾರ ಬಿಟ್ಟು, ಎಲ್ಲಾ ಬಿಟ್ಟು ಕಾಸ ಬೀರಲಿಂಗಪ್ಪನ ಜಾತ್ರೆಗೆ ಸಮಯ ಏನು ದಾನ ಮಾಡಿದಿರಲ್ಲ, ಇದಕ್ಕಿಂತ ದೊಡ್ಡ ದಾನ ಇನ್ನೊಂದು ಅವಶ್ಯಕತೆ ಇಲ್ಲ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಡೀರಿ ಟೈಮ್ ನೋಡ್ತಾ, ಅಯ್ಯ 2 ನಿಮಿಷ ಜಾಸ್ತಿ ಆಗ್ಯದ, ಮುಗೀತಿಲ್ಲಿಗೆ. ಮತ್ತೊಮ್ಮೆ ಕೇಳ್ಬೇಕಂತಂದ್ರ ಲಘು ಬರ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರೀತಿ ತುಂಬಿರ್ತಕ್ಕಂಥ ಮನಸ್ಸುಗಳನ್ನ ಇಟ್ಕೊಳ್ರಿ. ಬರೀ ರೊಕ್ಕ ಕೊಡೋದಷ್ಟ ದಾನ ಅಂತ ತಿಳ್ಕೊಳ್ಬೇಡ್ರಿ. ದಿಕ್ಕಾಗಿ ನಿತ್ರಿ ಅಂತಂದ್ರೆ ಇನ್ನೊಬ್ಬರಿಗೆ ಅದ ದೊಡ್ಡ ದಾನ. ದಿಕ್ಕ ಮೊದಲೇನಿತ್ತು? ಒಂದು ನಂಬಿಗೆ, ಇನ್ನೊಂದು ತಂಬಿಗೆ. ಈಗ ಯಾರಂತಕ್ಕೆ ನಂಬಿಕೆ ಐತೆ ಹೇಳ್ಬಿಡ್ರಿ, ಅಡಿಗೆ ಮನೆಗೆ ಯಾರನ್ನು ಬಿಟ್ಕೊಳ್ಳೋದಂತ ಪರಿಸ್ಥಿತಿಗೆ ಬಂದ್ಬಿಟ್ಟೈತಿ. ಕರೆನ ಸುಳ್ಳ ಇದು? ಹೊತ್ಸಲ ಒಳಗೆ ತಗೊಂಡ್ರಿ, ಅದ ಮನಿಗೆನ ಮಸೊತ್ತಿ ಮಾಡಿ ಹೋಗುವಂತ ಜನ ಬಹಳ ಮಂದಿ ಹುಟ್ಟ್ಯಾರ. ಎಚ್ಚರಲ್ಲೇ ಬದುಕಬೇಕು. ಇಲ್ಲಿ ಅಂತವ್ರು ಯಾರು ಇಲ್ಲ ಅಂತ ನಾ ಅನ್ಕೊಂಡೇನೆ. ಅದಾರ ನಮ್ಮತ್ತ ಇಲ್ಲೋ ಇಲ್ಲ ಅಲ್ಲದಿಲ್ರಿ. ಅದಕ್ಕೆ ನಾ ಅನ್ನೋದೇನಂತಂದ್ರ ಪ್ರೀತಿ ವಾತ್ಸಲ್ಯ ಇವತ್ತು ಹೆಂಗಾಗ್ಯದ ಅಂತಂದ್ರೆ ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ, ಒಬ್ರಿಗೊಬ್ಬರಿಗೆ ಬಾಂಧವ್ಯ ಇಲ್ಲ, ಒಬ್ರಿಗೊಬ್ಬರಿಗೆ ಪ್ರೀತಿ ಅನ್ನೋದಿಲ್ಲ, ಒಬ್ರಿಗೊಬ್ಬರಿಗೆ ಕಂಡ್ರ ಆಗಂಗಿಲ್ಲ. ಏನು ಗಳಿಸವ್ರದಿರಿ ನೀವು? ಏನ್ರ ಗಳಿಸಕ್ಕಾಗ್ತದ? ಅದಕ್ಕೆ ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ